ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆಯನ್ನ ಮಾಡಿರುವಂತಹ ಘಟನೆ ಎಲೆಕ್ಟ್ರಾನಿಕ್ ಸಿಟಿಯ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಅನಂತನಗರದಲ್ಲಾಗಿದೆ. ಒಂದು ಮಿಲ್ಕ್ ಪಾರ್ಲರ್ ಅದು. ಆ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ಒಬ್ಬ ದಾಂಧಲೆ ನಡೆಸ್ತಾನೆ. ಎಲೆಕ್ಟ್ರಾನಿಕ್ ಸಿಟಿಯ ಅನಂತನಗರದಲ್ಲಾಗಿರೋ ಘಟನೆ ಇದು. ಸಮಾಜ ಸೇವಕನ ಅನ್ನುವಂಥ ಬಿಲ್ಡಪ್ ಕೊಡ್ತಾನಂತೆ ಈ ರೌಡಿ ಶೀಟರು. ಶೂ ಕಾಲ್ನಿಂದ ಒದ್ದು ಹಲ್ಲೆ ನಡೆಸಿದ್ದಾನೆ ರೌಡಿ ತರುಣ್ ಚೌಧರಿ ಅಂತ. ಗೋಪಾಲ್ ಅನುಪಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಈ ರೌಡಿ ಶೀಟರ್. ಹಾಲಿನ ವ್ಯಾನ್ ಪಾರ್ಕ್ ಮಾಡಿದ್ದ ವಿಚಾರಕ್ಕೆ ಕಿರಿಕ ಮಾಡ್ಕೊಂಡಿದ್ದಾನೆ. ಇನ್ನು ಕಾರ್ನಲ್ಲಿ ಬಾಡಿಗಾರ್ಡ್ ಜೊತೆಗೆ ಎಂಟ್ರಿ ಕೊಡ್ತಾನೆ ರೌಡಿ. ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡೋದು ಅಲ್ಲದೆ ಅಲ್ಲಿ ಪಾಪ ಇಬ್ಬರನ್ನ ಹಲ್ಲೆ ಮಾಡಿದ್ದಾನೆ ಈ ರೌಡಿ ಶೀಟರ್. ಸೇಮ್ ಸಿನಿಮಾದಲ್ಲಿ ಇರ್ತಾನಲ್ಲ ಹಂಗೆ, ವೈಟ್ ಅಂಡ್ ವೈಟ್ ಪ್ಯಾಂಟು, ವೈಟ್ ಶರ್ಟು, ಕಾಲಿಂದ ಒದಿತಾರೆ ಅದು. ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ. ಕಾರ್ ಹತ್ಸಿ ಗನ್ನಿಂದ ಶೂಟ್ ಮಾಡಿಬಿಡ್ತೀನಿ ಅಂತ ಆವಾಜ್ ಆಗ್ತಾನೆ. ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ ತರುಣ್ ಅಂತ. ಈ ತರುಣ್ನನ್ನ ಈಗ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಪೊಲೀಸರು. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಾಜೆಕ್ಟ್ ಇದೆ ಅಲ್ಲಿ ಇದು ಪಾರ್ಲರ್ ಮಿಲ್ಕ್ ಪಾರ್ಲರ್ ಬೇಕರಿ ತರ ಒಂದು ಅಂಗಡಿ ಇತ್ತು. ಪಾರ್ಕಿಂಗ್ ಬಗ್ಗೆ ನಮಗೆ ಅವ್ರಿಗೆ ಗಲಾಟೆ ಆಗಿದೆ. ಸೊ ನಾನು ತಪ್ಪು ಮಾಡಿದ್ದೀನಿ. ಆದಮೇಲೆ ನಮ್ಗೆ ಗೊತ್ತಾಯ್ತು ತಪ್ಪಿತ್ತು. ಪೊಲೀಸು ಅರೆಸ್ಟ್ ಮಾಡಿದೆ. ನಾನು ಕ್ಷಮ ಹೇಳ್ತಾ ಇದ್ದೀನಿ. ನಾನು ಈ ಥರ ವ್ಯಕ್ತಿ ಇಲ್ಲ ಆಗಿದ್ದೀನಿ. ಆಯಿತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಏನಾಯ್ತು ಆಕ್ಚುಲ್ ಆಗಿ? ಎಸ್ ಶರತ್, ಈ ಒಂದು ಘಟನೆ ಆಗಿರೋದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಅನಂತನಗರದ ಹತ್ರ ಇರುವಂತಹ ಒಂದು ಮಿಲ್ಕ್ ಪಾರ್ಲರ್ ಆಗಿದೆ. ರೌಡಿ ಶೀಟರ್ ಆಗಿರುವಂತ ತರುಣ್ ಚೌಧರಿ ಅನ್ನುವ ಒಂದು ವ್ಯಕ್ತಿ ಏನಿದ್ದಾನೆ, ವಾಹನವನ್ನ ಪಾರ್ಕ್ ಮಾಡುವ ವಿಚಾರವಾಗಿ ಏಕಾಏಕಿ ಮಿಲ್ಕ್ ಪಾರ್ಲರ್ಗೆ ನುಗ್ಗಿದ್ದಾನೆ. ವಾಹನವನ್ನ ಪಾರ್ಕ್ ಮಾಡಬಾರ್ದು ಅಂತ ಹೇಳಿ ಅವರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅದಾದ ನಂತರ ಅವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಇತ್ತೀಚೆಗೆ ಈ ರೀತಿಯ ಒಂದು ಪುಡಿ ರೌಡಿ ಶೀಟರ್ಗಳ ದಾಂಧಲೆ ಪ್ರತಿದಿನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಲ್ಲೋ ಒಂದ್ ಕಡೆ ಪೊಲೀಸರು ಇಂತಹ ಅವರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ. ಗೋಪಾಲ್ ಹಾಗೂ ಅವರ ಒಂದು ಕುಟುಂಬದವರನ್ನ ಈಗ ಹಲ್ಲೆ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಗೋಪಾಲ್ ಅವರು ಚೇತರಿಸಿಕೊಂಡಿದ್ದಾರೆ. ಅನುಷಾ ಹಾಗೂ ಗೋಪಾಲ್ ದಂಪತಿ ಮೇಲೆ ಇದೀಗ ತರುಣ್ ಚೌಧರಿ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಒಂದು ತರುಣ್ ಚೌಧರಿ ಏನಿದ್ದಾನೆ, ಈತ ಸ್ವಯಂ ಘೋಷಿತ ಒಂದು ಸಮಾಜ ಸೇವಕ ಅಂತ ಕೂಡ ಬಿಲ್ಡಪ್ ಅನ್ನು ತೆಗೆದುಕೊಳ್ತಾರೆ. ಜೊತೆಗೆ ಈತ ಗನ್ಗಳನ್ನ ಇಟ್ಟುಕೊಂಡು ರೀಲ್ಸ್ ಅನ್ನ ಕೂಡ ಮಾಡ್ತಾರೆ. ಸಣ್ಣ ಪುಟ್ಟ ಡೂಪ್ಲಿಕೇಟ್ ಗನ್ಗಳನ್ನ ಇಟ್ಕೊಂಡು ರೀಲ್ಸ್ ಮಾಡುವಂತವರಿಗೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈತನ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಕ್ರಮವನ್ನ ತೆಗೆದುಕೊಳ್ಳುತ್ತೀರಾ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.